ಸಮುದಾಯದ ಮಹಾ ಒಕ್ಕೂಟದ ಪರವಾಗಿ ಈ ದಿನ ಎಲ್ಲ ಮಾಧ್ಯಮಿತರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ದಿನದ ಒಂದು ವಿಶೇಷ ಪತ್ರಿಕೆ ಪ್ರಕಟಣೆ ಮೂಲ ಉದ್ದೇಶ ಏನೆಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಆಲ್ಮೋಸ್ಟ್ ಸತತವಾಗಿ 1 ವರ್ಷಗಳ ಕಾಲ ನಮ್ಮ 49 ಮತ್ತು 10 ಹಲವಾರು ಒಕ್ಕೂಟದವರು ನಮ್ಮ ಒಂದು ಹಕ್ಕಿಗಾಗಿ 1% ರಿಸರ್ವೇಷನ್ ಸಂಬಂಧ ಈಗ ಆಲ್ಮೋಸ್ಟ್ 2 ವರ್ಷಗಳ ಕಾಲ ಸತತವಾಗಿ ನಾವು ಅದನ್ನು ಹೋರಾಟ ಮಾಡ್ತಿದ್ವಿ. ತಮಗೆಲ್ಲರಿಗೂ ವಿಷಯ ಗೊತ್ತಿದೆ. ಇದರ ನಿಮಿತ್ತ ಈ ಒಂದು 2 ವರ್ಷದಿಂದಲೂ ಕೂಡ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರನ್ನು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ವಿಶೇಷ ಅಧಿಕಾರಿಗಳನ್ನು ಸತತವಾಗಿ ಭೇಟಿ ಮಾಡಿದ್ವಿ. ಆಲ್ಮೋಸ್ಟ್ 3 ಸಲ ಮೀಟಿಂಗ್ಗಳಾಗಿದೆ. ಒಂದು 2-3 ಸಲ CM ಆಫೀಸಲ್ಲಾಗಿದೆ, ಮತ್ತೆ ಒಂದು 2-3 ಸಲ ಬೆಳಗಾವಲ್ಲಾಗಿದೆ. ಸೊ ಈ ಒಂದು 3 ರಿಂದ 5 ಮೀಟಿಂಗ್ಗಳಲ್ಲಿ ಹೇಳ್ತಕ್ಕಂಥ ಪ್ರಕಾರ ನಮ್ಮ 1% ರಿಸರ್ವೇಷನ್ ಎಲ್ಲರೂ ತಮ್ಮಿರೋರು ಗೊತ್ತಿರುವ ಹಾಗೆ ಅದು ಕೋರ್ಟಲ್ಲಿದೆ. ಅದು ಕೋರ್ಟ್ ನಮ್ಗೆ ಯಾವ ತರ ಒಂದು ತೀರ್ಮಾನ ಕೊಡುತ್ತೆ ಅದನ್ನು ನಾವು ಮತ್ತು ಸರ್ಕಾರ ಎರಡೂ ಬದ್ಧವಾಗಿರಬೇಕು. ಆದರೆ ವಿಶೇಷವಾಗಿ ನಮ್ಮ ಸಮಾಜ ಕಳವಳಿರ್ತಕ್ಕಂಥ ಸಮಾಜವಾಗಿ ಕಳವಳಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಸಚಿವರು ಅದರ ಜೊತೆಗೆ ನಿಮಗೆ ಒಂದು ಸಪರೇಟ್ ಅಭಿವೃದ್ಧಿ ನಿಗಮವನ್ನು ನಾವು ಮಾಡಿಕೊಡ್ತೀವಿ ಅಂತಂದೇಳಿ 3-4 ಮೀಟಿಂಗ್ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಸ್ಪೆಷಲ್ ಪ್ಯಾಕೇಜ್ ನಮ್ಮ 40 ಮತ್ತು ತಲೆಮಾರುಗಳಿಗೆ ಸ್ಪೆಷಲ್ ಪ್ಯಾಕೇಜ್ಗಳನ್ನು ಕೊಡ್ತೀವಿ ಅಂತಂದೇಳಿ ಅವರು ಆಕ್ಚುಲಿ 2-3 ಸಲ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಆ ಒಂದು ನಿಮಿತ್ತ ಈಗಿನ 49 ಅಲೆಮಾರಿ ಒಕ್ಕೂಟದ ಪರವಾಗಿ ನಾನು ನಮ್ಮ ಒಂದು ಈ ದಿನ ಪ್ರಸ್ತುತಪಡಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನಾನು ಮೊದಲನೆಗೆ ಸ್ವಾಗತವನ್ನು ಮಾಡಲಿಕ್ಕೆ ಇಚ್ಛಿಸುತ್ತೇನೆ. ಇಲ್ಲಿ ಈ ಒಂದು ದಿನ ನಮ್ಮ BH ನಾನು ಚಿನ್ನಾ DR ಅಂತೇಳಿ ಕರ್ನಾಟಕ ರಾಜ್ಯ ಡಾಕ್ಟರ್ ಸಂಘದ ರಾಜ್ಯಾಧ್ಯಕ್ಷರು ಮತ್ತು BH ಮಂಜುನಾಥ್ ರಾಜ್ಯ ಪ್ರಧಾನ ಮಹಾಕಾರ್ಯದರ್ಶಿ ಅವರು, ಮತ್ತೆ ಬಸವರಾಜ್ ನಾರಾಯಣಕರ್ ಅವರು, ಮತ್ತೆ ನೆಕ್ಸ್ಟ್ ವೆಂಕಟೇಶ್ ಮೂಲದಾಸ್ ಅವರು ಮತ್ತು ಚಿನ್ನೋಡಿಯರ್ ಅವರು ಹೇಳಿದಾಗೆ ಸತತವಾಗಿ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಬಹಳಷ್ಟು ಚರ್ಚೆಗಳಾಗಿದ್ದಾವೆ. ಹಾಗಾಗಿ ಇವತ್ತು ನಾವು 49 ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳು ಮತ್ತು ಅತಿ ಸೂಕ್ಷ್ಮ 10 ಸಮುದಾಯಗಳ ಮುಖಂಡರುಗಳು ಇವತ್ತು ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮೊದಲನೆಯದಾಗಿ ನಮ್ಮ ವಲಯದಾಸರು ರಾಮಯ್ಯ ಅವರನ್ನ ಭೇಟಿ, ಮತ್ತೆ ನಮ್ಮ ಮಾಲದಾಸರ ವೆಂಕಟೇಶ್ ಅವರು, ಸುಡ್ಗಾಡ್ಸಿದ ಸಮುದಾಯದ ರಂಗನಾಥ್ ಅವರು, ಮತ್ತೆ ಚನ್ನದಾಸರ ವಲಯದಾಸರ ಮಾಲದಾಸರ ಸಮುದಾಯದ ರಾಜ್ಯಾಧ್ಯಕ್ಷರಾದಂತಹ ಬಸವರಾಜ ನಾರಾಯಣಕರ್ ಅವರು, ಮತ್ತೆ ದೊಮ್ಮರ್ ಸಮುದಾಯದ ರಾಜ್ಯಾಧ್ಯಕ್ಷರು ಚಿನ್ನೋಡಿಯಾರ್ ಅವರಿದ್ದಾರೆ. ಮತ್ತೆ ಅಸ್ಪೃಶ್ಯ ಇದು ಗಂಟಿಜಾವ್ ಸಮುದಾಯದ ವಸಂತ ಅಂತಿಗುಂದವರು, ಸಿಂಧೋಳ್ಳು ಸಮುದಾಯದ ಹನುಮಂತು, ದಕ್ಕಲಿಗ ಸಮುದಾಯದ ಶಾಂತರಾಜ್ ಅವರಿದ್ದಾರೆ. ಮತ್ತೆ ಸುಡ್ಗಾಡ್ಸಿದ ಮತ್ತು ಅಲೆಮಾರಿ ಸಮುದಾಯದ ಗದಗ ಜಿಲ್ಲಾ ಅಧ್ಯಕ್ಷರಾದಂತಹ ದುರ್ಗೇಶ್ ವಿಭೂತಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಈಗ ನನ್ನ ಒಂದು ಪರಿಚಯ ಅಂದ್ರೆ ನಾನು BH ಮಂಜುನಾಥ್ ಅಂತ, ನಾನು ಸಿಳ್ಳೆಕ್ಯಾತ ಸಮುದಾಯದ ರಾಜ್ಯಾಧ್ಯಕ್ಷ ಇದ್ದೇವೆ. ಈಗ ನಾವು ನಮ್ಮ ಬೇಡಿಕೆಗಳನ್ನ ತಮ್ಮ ಮುಖಾಂತರ ಸರ್ಕಾರಕ್ಕೆ ಈಗಾಗಲೇ ಮನವಿ ಪತ್ರ ಕೊಟ್ಟಿದ್ದೇವೆ. ಕೊಟ್ಟಿರೋ ಪ್ರಕಾರ ಸ್ವಲ್ಪ ಅದನ್ನ ಬ್ರೀಫ್ ಆಗಿ ತಮ್ಮ ಗಮನಕ್ಕೆ ತರ್ತಿದ್ದೇವೆ. ಇವತ್ತು ನಾವು ಏನು ಅಲೆಮಾರಿ ಸಮುದಾಯ ಅಂತ ಒಂದು ನಿಗಮ ಮಾಡಿದ್ದಾರೆ ಸರ್ಕಾರದವರು, ಅದರಲ್ಲಿ ಸಮರ್ಪಕವಾದ ಅನುದಾನ ಇಲ್ಲದೆ ಹಿಂದುಳಿದಿರುವಂತಹ ನಮ್ಮ ಸಮುದಾಯಗಳಿಗೆ ಇವತ್ತಿನವರೆಗೂ ಈಗಾಗಲೇ 2016-17ರಿಂದ ನಮಗೆ ಕೋಶ ಮಾಡಿ ನಿಗಮ ಆಗಿದೆ. ಅದು ಸುಮ್ಮನೆ ನಾಮಕಾವಸ್ಥೆಗಾಗಿದೆ ಅನ್ನೋದರ ಆಗಿದೆ. ಯಾಕಂದ್ರೆ ಇವಾಗ ಹೇಳಿದಂತಹ ಸಮುದಾಯಗಳ ಹೆಸರುಗಳೆಲ್ಲ ತಮಗೆಲ್ಲ ನೋಡಿರ್ಬೋದು ನೀವು. ನಾವು ತಮ್ಮ ಗ್ರಾಮಗಳಲ್ಲೋ ಎಲ್ಲ ಕಡೆ ತುಂಬಾ ಹೀನಾಯ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ನಿಗಮ ಮಾಡಿಕೊಟ್ರು ಉಪಯೋಗ ಇಲ್ಲದ ತರ ಆಗ್ತಾ ಇದೆ. ಟಾರ್ಗೆಟ್ ಗುರಿ, ಭೌತಿಕ ಗುರಿ ಅಂತ ಏನೇನೋ ಮಾಡಿ ಕೊಡ್ತಾ ಇದ್ದಾರಲ್ಲ, ಅದು ಇವತ್ತಿನವರೆಗೂ ಜನಗಳಿಗೆ ತಲುಪ್ತಾ ಇಲ್ಲ, ನಮ್ಮಂತ ಸಣ್ಣ ಸಮುದಾಯಗಳಿಗೆ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ನಮ್ದೇ